ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಳಲೆ ಪಲ್ಯ ಮಾಡ್ತಾಯಿದ್ದೀನಿ. ಮಲೆನಾಡು ಸ್ಪೆಷಲ್ ಇದು ನಮ್ಮ ಮನೆ ಕೆಳಗಡೆ ಹೊಳೆಯಲ್ಲಿರೋ ಕಳಲೆ ಆಗಿತ್ತು. ಅದನ್ನು ಕಟ್ ಮಾಡ್ಕೊಬಂದ್ವಿ. ಅದನ್ನು ಕಟ್ ಮಾಡೋ ವಿಡಿಯೋ ಮಾಡಿರಲಿಲ್ಲ ನಾನು, ಮಳೆ ಇತ್ತು ತುಂಬ. ಈಗ ಅದನ್ನು ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಮನೆಗೆ ತಗೊಬಂದು. ಇದ್ರದ್ದು ಗಟ್ಟಿ ಇರೋ ಭಾಗ ಬರಲ್ಲ, ಗಣ್ಣು ಹತ್ರ ಗಟ್ಟಿ ಬಂದಿರುತ್ತೆ. ಅದನ್ನು ನಾವು ತೆಗೆದಾಕಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚುತ್ತಾ ಹೋಗೋದು. ಆಮೇಲೆ ಗಣ್ಣು ಬರುತ್ತಲ್ಲ, ಅಲ್ಲಿ ಹಾರ್ಡ್ ಇರುತ್ತೆ, ಅದಷ್ಟು ಪಾರ್ಟನ್ನು ಮತ್ತೆ ಕಟ್ ಮಾಡಿ ತೆಗೆದು ಸಾಫ್ಟ್ ಇರೋದೆಲ್ಲ ತಗೊಳ್ಳೋದು. ಆಮೇಲೆ ತುದಿ ಫುಲ್ಲು ಯೂಸ್ ಆಗುತ್ತೆ, ಅಲ್ಲಿ ಫುಲ್ ಸಾಫ್ಟ್ ಇರುತ್ತೆ. ಇದನ್ನು ನಾವು ವರ್ಷಕ್ಕೊಂದ್ಸಲ ತಿನ್ನಬೇಕು. ನಾವು ಪ್ರತಿ ವರ್ಷವೂ ಮಾಡ್ತೀನಿ, ಒಂದೇ ಸಲ ಮಾಡೋದು. ತುಂಬ ಹೀಟೆಲ್ಲ ಇದು, ಹೆಚ್ಚೆಲ್ಲ ತಿನ್ನೋಕ್ಕಾಗಲ್ಲ. ಆಮೇಲೆ ಮಿಸ್ ಆಗಿ ನಮ್ಮ ದೇಹದಲ್ಲಿ ಏನಾರು ಕೂದಲು ಏನಾರು ಹೋದ್ರೂ ಅದನ್ನು ಕರಗಿಸೋ ಶಕ್ತಿ ಇದೆ ಅಂತ ಅದಕ್ಕೆ ನಾವು ಪ್ರತಿ ವರ್ಷ ಒಂದು ಸಲ ಮಾಡ್ಕೊತೀವಿ. ನೋಡಿ, ತುದಿ ಬಂದಿದೆಯಲ್ಲ, ಇದು ಎಳೆ ಇರುತ್ತೆ. ಇದನ್ನು ನಾವು ಫುಲ್ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು 2-3 ಪೀಸು ಗಟ್ಟಿ ಬರೋದನ್ನು ತೆಗಿಬೇಕು. ಅದಾದಮೇಲೆ ಫುಲ್ ಹೆಚ್ಕೊಂಡು ಪಲ್ಯ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ನಾನಿವತ್ತು ಪಲ್ಯ ಮಾಡ್ತಾಯಿದ್ದೀನಿ, ಸಾಂಬಾರಲ್ಲ. ಮತ್ತು ಇದು ಮಟನ್ ಮಸಾಲೆ ಆ ಟೈಪಲ್ಲೂ ಮಾಡ್ತಾರೆ, ಗರಂ ಮಸಾಲೆ ಹಾಕಿಬಿಟ್ಟು. ನಾನು ಸುಮ್ಮನೆ ಸಿಂಪಲ್ಲಾಗಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು 3 ದಿನ ನೆನೆಸಿ ಇಡಬೇಕು. ಹೆಚ್ಚಿದ ಮೇಲೆ ಪ್ರತಿದಿನ ನೀರು ಚೇಂಜ್ ಮಾಡಿ ಮತ್ತೆ ನೀರು ಹಾಕ್ಕೊಂಡು ತೆಗೆದಿಡ್ತಾ ಹೋಗೋದು. 3ನೇ ದಿನ ನಾವು ಇದನ್ನು ಯೂಸ್ ಮಾಡ್ಬೋದು. 3 ದಿನ ಆಗಿದೆ. ಇವತ್ತು ತೊಳೆದು ಬೇಯಿಸೋಕ್ಕಿಟ್ಟಿದ್ದೀನಿ. ಒಂದು ಸೈಡು ಹೆಸರು ಕಾಳು ಬೇಯಿಸ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದಾಗೆ ಸಾಸಿವೆ ಹಾಕಿಬಿಟ್ಟು ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಬಾಡಿಸ್ಕೊತಾ ಇದ್ದೀನಿ. ಬಾಡಿದಾದ್ಮೇಲೆ ಬೇಯಿಸಿರೋ ಕಳಲೆ ಹೆಚ್ಚಿಟ್ಟಿದ್ದೀವಲ್ಲ, ಅದನ್ನು ಮತ್ತು ಹೆಸರು ಕಾಳನ್ನು ಹಾಕಿ ನೀರು ಬದಿಸ್ಬೇಕು. ಅದಾದಮೇಲೆ ನಾನು ತೆಂಗಿನ ತುರಿ, ಖಾರ ಪುಡಿ ಮತ್ತು ಅರಿಶಿನ ಪುಡಿ ಅಷ್ಟನ್ನೇ ಹಾಕಿ ಪಲ್ಯ ಮಾಡ್ತಾಯಿರೋದು. ಯಾವುದೇ ಮಸಾಲೆ ಹಾಕ್ತಾಯಿಲ್ಲ, ಇದಿಷ್ಟನ್ನೇ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಚೆಂದಾಗಿ ನೀರೆಲ್ಲ ಬತ್ತಿದ ಮೇಲೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಪ್ರತಿ ವರ್ಷವೂ ಇದೇ ಟೈಮಲ್ಲೇ ನಾನು ಮಾಡೋದು. ಈ ಟೈಮಲ್ಲಿ ಮಾಡಿದ್ದು ಹೆಲ್ದಿ ಇರುತ್ತೆ. ಈಗ ಸ್ವಲ್ಪ ಕೋಲ್ಡ್ ವಾತಾವರಣ ಆಗುತ್ತಲ್ಲ, ಆವಾಗ ಹೀಟ್ ನಮ್ಮ ದೇಹಕ್ಕೆ ಒಳ್ಳೆಯದಿರುತ್ತೆ. ಅದಕ್ಕೆ ನಾನು ಇದೇ ಟೈಮಲ್ಲೇ, ಮತ್ತು ವರ್ಷಕ್ಕೆ ಒಂದೇ ಸಲ ಇದು ಸಿಗೋದು, ಎಲ್ಲ ಟೈಮು ಸಿಗಲ್ಲ. ಮಳೆ ಸ್ಟಾರ್ಟಿಂಗ್ ಬರುತ್ತಲ್ಲ, ಆವಾಗ ಮಾತ್ರನೇ ಇದು ಸಿಗೋದು. ಈ ಥರ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ದೋಸೆ ಮಾಡ್ಕೊಂಡು ಇವತ್ತು ನಾನು ದೋಸೆ ಪಲ್ಯ ಹಾಕ್ಕೊಂಡಿದ್ದು ಪಲ್ಯ ತಿನ್ನಿಸ್ರಲ್ಲ ಈಗ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಪಲ್ಯ ಇದು ಗಟ್ಟಿ ಮಾಡಿದ್ದೀನಿ, ನೀರು ಟೈಪ್ ಆಗಿಲ್ಲ. ದೋಸೆಗೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇದಾಗಿತ್ತು ಇವತ್ತಿನದು ಕಳಲೆ ಪಲ್ಯ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.